ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಅಕ್ರಮದ ವಾಸನೆ. ದ್ರೌಪದಮ್ಮ ದೇವಿಗೆ ನೀಡಿದ್ದ ಆಭರಣ ಕಳವು ಆರೋಪ ಕೇಳಿ ಬರ್ತಾ ಇದೆ. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ದ್ರೌಪದಮ್ಮ ದೇವಿಗೆ ಕೊಟ್ಟಿದ್ದಂತಹ ಆಭರಣ ಕಳ್ಳತನ ಮಾಡಲಾಗಿದೆಯಂತೆ. ಮುಜರಾಯಿ ಇಲಾಖೆಯ ಇಒ ನಾಗರಾಜ್ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಇಒನೇ ಇಲ್ಲಿ ಆ ನೆಕ್ಲೆಸ್ ಅನ್ನ ಕದ್ದಿದ್ದಾರೆ ಅನ್ನುವಂಥ ಆರೋಪ. ಧರ್ಮರಾಯ ಸ್ವಾಮಿ ಆಡಳಿತ ಮಂಡಳಿಯ ಸತೀಶ್ ಈ ಗಂಭೀರ ಆರೋಪ ಮಾಡಿದ್ದಾರೆ. ಆರ್ಟಿಐ ಮಾಹಿತಿಯಲ್ಲಿ ಚಿನ್ನಾಭರಣವನ್ನ ಇಒ ಪಡೆದ ಆರೋಪ ಕೇಳಿ ಬರ್ತಾ ಇದೆ. ಆರ್ಟಿಐ ಮಾಹಿತಿಯಲ್ಲಿ ಇಒ ಅವರು ಚಿನ್ನಾಭರಣವನ್ನ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ದಾಖಲೆ ರಿಲೀಸ್ ಮಾಡಿದ್ದಾರೆ ದೇಗುಲದ ಅಧ್ಯಕ್ಷ ಸತೀಶ್. 63 ಗ್ರಾಂ ತೂಕದ ನೆಕ್ಲೆಸ್ ಗುಳುಮ್ಮಾಗಿದೆ. ಹುಂಡಿ ಎಣಿಸುವಾಗ 63 ಗ್ರಾಂ ನೆಕ್ಲೆಸ್ ಅನ್ನ ಪಡ್ಕೊಂಡಿದ್ದಾರೆ. ಹುಂಡಿ ಎಣಿಕೆಯ ವಿಡಿಯೋ ಪರಿಶೀಲನೆ ಮಾಡಿದಾಗ ಈ ವಿಚಾರ ಬಯಲಾಗಿದೆ. ಯಾರಿಗೂ ಕೂಡ ಗೊತ್ತಿಲ್ಲ, ಇವಾಗ ಮಾತ್ರ ಈ ವಿಚಾರ ಗೊತ್ತು. 63 ಗ್ರಾಂನ ನೆಕ್ಲೆಸ್ ಅನ್ನ ಭಕ್ತರು ದೇವಿಗೆ ಅಂತ ಕೊಟ್ಟಿರ್ತಾರೆ. ದ್ರೌಪದಮ್ಮ ದೇವಿಗೆ ಅಂತ ಕೊಟ್ಟಿರುವಂಥದ್ದು. ಯಾವಾಗ ಹುಂಡಿ ಎಣಿಕೆ ಮಾಡ್ತಾರೆ ನೋಡಿ, ಆವಾಗ ವಿಡಿಯೋ ಸಾಕ್ಷ್ಯಗಳನ್ನು ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಇಒ ನಾಗರಾಜ್ ಏನಿದ್ದಾರೆ ಆ ನೆಕ್ಲೆಸ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ಆ ವಿಡಿಯೋ ಪೋಸ್ಟ್ ಕೊಟ್ಟಿದ್ದಾರೆ. ಹೇಳಿದ್ದಾರೆ ಈ ಒಂದು ನೆಕ್ಲೆಸ್ ನಮಗೆ ಭಕ್ತರು ಕಾಣಿಕೆ ರೂಪದಲ್ಲಿ ಕೊಟ್ಟಿದ್ದಾರೆ ಅಂತ. ಬಟ್ ಈಗ ಆ ನೆಕ್ಲೆಸ್ ಅನ್ನ ಹುಡುಕಿದ್ರೆ ಆ ನೆಕ್ಲೆಸ್ ಆ ದೇವಸ್ಥಾನದಲ್ಲಿ ಇಲ್ಲ. ಇಒನೇ ಪಡ್ಕೊಂಡಿರ್ತಾರೆ. ಆ ಒಂದು ರಸೀದಿಯಲ್ಲೂ ಕೂಡ ಮೆನ್ಷನ್ ಮಾಡಲಾಗಿರುತ್ತೆ. ಆದ್ರೆ ಈಗ ಆ ನೆಕ್ಲೆಸ್ ಎಲ್ಲಿ ಹೋಯ್ತು ಅನ್ನುವಂಥ ವಿಚಾರ ಅಧ್ಯಕ್ಷ ಸತೀಶ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ದೇವಸ್ಥಾನದಿಂದ ಉಂಡಿ ಓಪನ್ ಮಾಡ್ತಾರೆ, ದುಡ್ಡು ಎಣಿಸ್ತಾರೆ. ಅದರಲ್ಲಿ 5,37,000 ರೂಪಾಯಿ ಬರುತ್ತೆ. ಮತ್ತೆ ಅದರಲ್ಲಿ ಒಂದು ನೆಕ್ಲೆಸ್ ಸಿಕ್ಕುತ್ತೆ. ನೆಕ್ಲೆಸ್ ನ ಇವರು ನಾವು ಇದಕ್ಕೂ ಮುಂಚೆ ಏನ್ ಮಾಡಿದಿರಿ, ಒಂದು ತಾಳಿ ಹಾಕಿದ್ರು ಅದು ದೇವಸ್ಥಾನದಲ್ಲೇ ಇಟ್ಟಿರ್ತೀರಿ. ಅಂದ್ರೆ ಉಂಡಿನಲ್ಲಿ ಇಟ್ಬಿಟ್ಟು ಅದನ್ನ ನಾವು ಲೆಕ್ಕಾಚಾರ ಮಾಡಿ ಇಡ್ತೀರಿ. ದೇವಸ್ಥಾನದಿಂದ ಅಪ್ರೈಸರ್ನ ಈ ಚಿನ್ನ ಬೆಳ್ಳಿ ಯಾರು ಚೆಕ್ ಮಾಡ್ತಾರೋ ಅದು ಮುಜರಾಯಿ ಅವರೇ ಇದ್ದಾರೆ. ದೇವಸ್ಥಾನದಲ್ಲೇ ಬಂದು ಚೆಕ್ ಮಾಡೋರೆ. ಅವತ್ತು ಇದು ಚಿನ್ನ ಅಂದ್ಬಿಟ್ಟು ಮುಜರಾಯಿ ಅವರೇ ಬಂದು ಚೆಕ್ ಮಾಡಿದ್ದಾರೆ. ಆದ್ರೂ ಇವು ಅವರು ದೇವಸ್ಥಾನದಿಂದ ಒಡವೆನ ಜೋಬಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು ಆ ಅಧಿಕಾರಿಗಳು ಯಾರು ಒಂದು 7-8 ಜನ ಇರ್ತಾರೋ ಅದರಲ್ಲಿ ಒಬ್ರು ನನಗೆ ಮಾಹಿತಿ ಕೊಡ್ತಾರೆ. ಆ ಸೀಲ್ ಮಾಡಿದ್ಮೇಲೆ ಯಾವುದು ಮೇಲಿಂದ ಹಾಕಂಗಿಲ್ಲ, ಮತ್ತೆ ದೇವಸ್ಥಾನದಿಂದ ಒಡವೆ ತಗೊಂಡೋಗಂಗಿಲ್ಲ. ಇದು ಆ ಅಧಿಕಾರಿ ಅವತ್ತಿದ್ದು ಒಬ್ರು ಅಧಿಕಾರಿ ನನಗೆ ಫೋನ್ ಮುಖಾಂತರ ಹೇಳ್ತಾರೆ, ಇಲ್ಲ 122 ಗ್ರಾಮ್ ಏನೋ ಇದೆ ಒಡವೆ, ಅವ್ರ ಜೋಬೆಲ್ ಹಾಕೊಂಡ್ಬಿಟ್ರು ಅಂತ. ಇವಾಗ ಆಮೇಲೆ ಇವ್ರು ಹೇಳ್ತಾರೆ 3 ದಿವಸ ಆದ್ಮೇಲೆ ತಗೊಂಡ್ಬಂದ್ಬಿಟ್ಟು 63 ಗ್ರಾಮ್ ಇದೆ, ಇಲ್ಲ 68 ಗ್ರಾಮ್ ಇದೆ ಅಂತ. ಅದರಲ್ಲೇ 2 ಮಾತು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಆಶಿಕ್, ಈ ಕಳ್ಳತನ ಮಾಡಿರೋದು ಇಒ ನಿಜಾನಾ? ಸದ್ಯಕ್ಕೆ ಆ ನೆಕ್ಲೆಸ್ ಯಾವಾಗಿಂದ ಮಿಸ್ ಆಗಿದೆ, ಈಗ ಎಲ್ಲಿದೆ? ಧನುಶ್ರೀ, ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಹುಂಡಿಯಲ್ಲಿ ಇದ್ದಂತಹ ನೆಕ್ಲೆಸ್ ಅನ್ನ ಮುಜರಾಯಿ ಇಲಾಖೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂತಹ ನಾಗರಾಜ್ ಅವರು ಜೇಬಿಗೆ ಹಾಕೊಂಡು ಹೋಗಿದ್ದಾರೆ ಅನ್ನುವಂತ ಆರೋಪವನ್ನ ಈಗ ಆಡಳಿತ ಮಂಡಳಿ ಅಧ್ಯಕ್ಷ, ನಿಕಟಪೂರ್ವ ಅಧ್ಯಕ್ಷ ಸತೀಶ್ ಅವರು ಮಾಡ್ತಾ ಇರುವಂತ. ಒಟ್ಟು 122 ಗ್ರಾಂ ತೂಕದ ಈ ನೆಕ್ಲೆಸ್ ಅನ್ನ ಅವರು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಆಡಳಿತ ಮಂಡಳಿಗೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಸಿಸಿಟಿವಿ ಫುಟೇಜ್ ಅನ್ನ ಮತ್ತೆ ಆರ್ಟಿಐ ಕಾಯ್ದೆ ಅಡಿಯಲ್ಲಿ ಆ ಮಾಹಿತಿಗಾಗಿ ಅರ್ಜಿಯನ್ನ ಸಲ್ಲಿಸಿ ಮಾಹಿತಿಯನ್ನ ಪಡೆದುಕೊಂಡಂತ ಸಂದರ್ಭದಲ್ಲಿ ಈ ವಿಚಾರ ಬಹಿರಂಗ ಆಗುತ್ತೆ. ಮತ್ತೆ ನಾಗರಾಜ್ ಅವರನ್ನ ಸಂಪರ್ಕ ಮಾಡಿದ ಸಂದರ್ಭದಲ್ಲಿ ಅವರು ಕೂಡ ಒಪ್ಕೊಳ್ತಾರೆ. ಆದ್ರೆ 122 ಗ್ರಾಮ್ ಇದ್ದಂತಹ ಚಿನ್ನವನ್ನ ಇವರು 63 ಗ್ರಾಮ್ ಅಷ್ಟೇ ಇತ್ತು ಅನ್ನುವಂಥದ್ದನ್ನ ಇದೀಗ ಅಲ್ಲಿ ಮತ್ತೆ 3 ದಿನಗಳ ಬಳಿಕ ಮತ್ತೆ ದೇವಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅಧ್ಯಕ್ಷ ಸತೀಶ್ ಅವರು ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಹಿಂದೆ ಇದೇ ರೀತಿಯಾಗಿರುವಂತಹ ಸಾಕಷ್ಟು ಘಟನೆಗಳು ಧರ್ಮರಾಯ ಸ್ಥಾನದಲ್ಲಿ ನಡೆದಿತ್ತು. ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿರುವಂತಹ ದ್ರೌಪದಮ್ಮನವರ ವಿಗ್ರಹವನ್ನು ಕೂಡ ಇದೇ ರೀತಿಯಾಗಿ ಅದಲು ಬದಲು ಮಾಡಲಾಗಿತ್ತು. ಇದೀಗ ಭಕ್ತರು ಕೊಟ್ಟಂತಹ ಚಿನ್ನಾಭರಣವನ್ನು ಕೂಡ ಮುಜರಾಯಿ ಇಲಾಖೆ ಅಧಿಕಾರಿಗಳು ಗುಳುಂ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನನ್ನ ಮಧ್ಯಪ್ರವೇಶದಿಂದ ಇದೀಗ ವಾಪಸ್ ಆಗಿದೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ಆಶಿಕ್ ತಮ್ಮೆಲ್ಲ ಮಾಹಿತಿಗಾಗಿ.